ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 13/5/2024. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವಿಲ್ಲಿ ಮನುಷ್ಯರಿಂದ ದೇವತೆಯಾಗುವ ಟ್ಯೂಷನ್ ತೆಗೆದುಕೊಳ್ಳಲು ಬಂದಿದ್ದೀರಿ. ಕವಡಿಯಿಂದ ವಜ್ರ ಆಗುತ್ತಿದ್ದೀರಿ. ನೀವಿಲ್ಲಿ ಮನುಷ್ಯರಿಂದ ದೇವತೆಯಾಗುವ ಟ್ಯೂಷನ್ ತೆಗೆದುಕೊಳ್ಳಲು ಬಂದಿದ್ದೀರಿ. ಕವಡಿಯಿಂದ ವಜ್ರ ಆಗುತ್ತಿದ್ದೀರಿ. ಪ್ರಶ್ನೆ: ನೀವು ಮಕ್ಕಳಿಗೆ ಯಾವ ವಿದ್ಯೆಯಲ್ಲಿ ಖರ್ಚಾಗುವುದೇ ಇಲ್ಲ, ಏಕೆ? ಉತ್ತರ: ಏಕೆಂದರೆ ನಿಮ್ಮ ತಂದೆಯೇ ಶಿಕ್ಷಕನಾಗಿದ್ದಾರೆ. ತಂದೆಯು ಮಕ್ಕಳಿಂದ ಎಂದಾದರೂ ಶುಲ್ಕವನ್ನು ತೆಗೆದುಕೊಳ್ಳುತ್ತಾರೆಯೇ? ತಂದೆಗೆ ಮಗುವಾಗಿ ಮಡಿಲಲ್ಲಿ ಬಂದರೆ ಆಸ್ತಿಗೆ ಹಕ್ಕುದಾರಾಗಿಬಿಡುತ್ತಾರೆ. ತಂದೆ ಹೇಳುತ್ತಾರೆ, ತಂದೆಯೇ ಶಿಕ್ಷಕನಾಗಿದ್ದಾರೆ. ತಂದೆಯು ಮಕ್ಕಳಿಂದ ಎಂದಾದರೂ ಫೀ ತೆಗೆದುಕೊಳ್ಳುತ್ತಾರೆ? ತಂದೆಗೆ ಮಗುವಾಗಿ ಮಡಿಲಿನಲ್ಲಿ ಬಂದರೆ ಸಾಕು, ಆಸ್ತಿಗೆ ಹಕ್ಕುದಾರಾಗಿಬಿಡುತ್ತಾರೆ. ನೀವು ಮಕ್ಕಳು ಖರ್ಚಿಲ್ಲದೆ ಕವಡೆಯಿಂದ ವಜ್ರದಂತೆ ದೇವತೆಯಾಗುತ್ತೀರಿ. ಭಕ್ತಿಯಲ್ಲಿ ತೀರ್ಥಯಾತ್ರೆ ಮಾಡುತ್ತಾ, ದಾನ ಪುಣ್ಯ ಮಾಡುತ್ತಾ ಬಹಳ ಖರ್ಚಾಗುತ್ತದೆ. ಇಲ್ಲಿ ತಂದೆಯು ಮಕ್ಕಳಿಗೆ ರಾಜ್ಯವನ್ನು ಕೊಡುತ್ತಾರೆ. ಎಲ್ಲ ಆಸ್ತಿಯನ್ನು ಉಚಿತವಾಗಿ ನೀಡುತ್ತಾರೆ. ಪವನರಾಗಿ ಹಾಗೂ ಆಸ್ತಿಯನ್ನು ಪಡೆಯಿರಿ. ಓಂ ಶಾಂತಿ. ಮಕ್ಕಳು, ನಾವು ವಿದ್ಯಾರ್ಥಿಗಳೆಂದು ತಿಳಿದುಕೊಂಡಿದ್ದೀರಿ. ತಂದೆಯ ವಿದ್ಯಾರ್ಥಿಗಳು ಏನು ಓದುತ್ತಿದ್ದಾರೆ? ನಾವು ಯಾವ ಮನುಷ್ಯರಿಂದ ದೇವತೆಗಳಾಗುವ ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದೇವೆ? ನಾವು ಆತ್ಮರು ಪರಂಪಿತ ಪರಮಾತ್ಮನಿಂದ ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದೇವೆ. ಈಗ ನಾವು ಜನ್ಮ ಜನ್ಮಾಂತರದಿಂದ ಆತ್ಮವನ್ನು ಮರೆತು ದೇಹವೆಂದು ತಿಳಿಯುತ್ತಾ ಬಂದಿದ್ದೇವೆ. ಆ ಲೌಕಿಕ ತಂದೆಯಂತೂ ಟ್ಯೂಷನ್ಗಾಗಿ ಬೇರೆ ಸ್ಥಾನಕ್ಕೆ ಕಳಿಸಿಕೊಡುತ್ತಾರೆ. ಸದ್ಗತಿಗಾಗಿ ಇನ್ನೊಂದು ಸ್ಥಾನಕ್ಕೆ ಕಳಿಸಿಕೊಡುತ್ತಾರೆ. ತಂದೆಯು ವೃದ್ಧರಾದಾಗ ವಾನಪ್ರಸ್ಥದಲ್ಲಿ ಹೋಗಬೇಕೆಂದು ಮನಸ್ಸಾಗುತ್ತದೆ. ಆದರೆ ವಾನಪ್ರಸ್ಥದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ವಾಣಿಯಿಂದ ದೂರ ಹೋಗಲು ಹೇಗೆ ಸಾಧ್ಯ? ಇದು ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ನಾವೀಗ ಪತಿತರಾಗಿದ್ದೇವೆ. ಎಲ್ಲಿಂದ ನಾವು ಆತ್ಮಗಳು ಇಲ್ಲಿಗೆ ಬಂದಿದ್ದೇವೆ, ಅಲ್ಲಿ ನೀವು ಪಾವನರಾಗಿದ್ದೀರಿ. ಪಾವನರಾಗಿದ್ದವರು ನೀವು ಪಾತ್ರವನ್ನು ಅಭಿನಯಿಸುತ್ತಾ ಪತಿತರಾಗಿ ಬಿಟ್ಟಿದ್ದೀರಿ. ಈಗ ಮತ್ತೆ ಪಾವನರನ್ನಾಗಿ ಯಾರು ಮಾಡುತ್ತಾರೆ? ಹೇ ಪತಿತ ಪಾವನ ಎಂದು ಕರೆಯುತ್ತಾರೆ. ಗುರುಗಳಿಗಂತೂ ಪತಿತ ಪಾವನೆಂದು ಯಾರೂ ಹೇಳುವುದಿಲ್ಲ. ಗುರುಗಳನ್ನು ಮಾಡಿಕೊಂಡರೂ ಸಹ ಒಬ್ಬ ಗುರುವಿನಲ್ಲಿ ನಿಶ್ಚಯವಿರುವುದಿಲ್ಲ. ಆದ್ದರಿಂದ ಮನೆ ಅಥವಾ ವಾನಪ್ರಸ್ಥಕ್ಕೆ ತಲುಪಿಸುವ ಗುರುವನ್ನು ಹುಡುಕುತ್ತಿರುತ್ತಾರೆ. ಅದಕ್ಕಾಗಿ ಬಹಳ ಉಪಾಯಗಳನ್ನು ರಚಿಸುತ್ತಿರುತ್ತಾರೆ. ಯಾರದ್ದಾದರೂ ಯಾವುದಾದರೂ ಗುರುವಿನ ಮಹಿಮೆ ಕೇಳಿದ ತಕ್ಷಣ ಅಲ್ಲಿಗೆ ಹೊರಟು ಹೋಗುತ್ತಾರೆ. ಯಾರು ಈ ವೃಕ್ಷದ ಸಸಿಯಾಗಿರುತ್ತಾರೆ ಅವರಿಗೆ ಜ್ಞಾನದ ಬಾಣ ನಾಟುತ್ತದೆ. ಇದು ಸ್ಪಷ್ಟವಾದ ಮಾತಾಗಿದೆ. ಇದು ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಈಗ ನಿಜವಾಗಿಯೂ ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗುತ್ತಿರಲಿವೆ. ದೊಡ್ಡ ಮಾತೇನಿಲ್ಲ. ಶಿಕ್ಷಕರಿಗೆ ಸ್ಕೂಲ್ನಲ್ಲಿ ಓದಿಸುವುದು ದೊಡ್ಡ ಮಾತೇನಿಲ್ಲ. ಭಕ್ತರಿಗೆ ಏನು ಬೇಕಾಗಿದೆ, ಇದು ಯಾರೂ ತಿಳಿದುಕೊಂಡಿಲ್ಲ. ಈಗ ನೀವು ಮಕ್ಕಳು ಈ ನಾಟಕದ ಚಕ್ರವನ್ನು ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ನಿಮಗೆ ತಿಳಿದಿದೆ, ಹೌದು, ತಂದೆಯ ಆಸ್ತಿಯನ್ನು ಕೊಟ್ಟಿದ್ದರು, ಈಗ ಕೊಡುತ್ತಿದ್ದಾರೆ. ಪುನಃ ನಾವು ಅದೇ ಸ್ಥಿತಿಯಲ್ಲಿ ಹೋಗುತ್ತೇವೆಂದು ನೀವು ಮಕ್ಕಳು ಮಾತ್ರ ತಿಳಿದುಕೊಂಡಿದ್ದೀರಿ. ಮೊದಲನೆಯ ಮುಖ್ಯ ಮಾತಾಗಿದೆ, ಪಾವನರಾಗಲು ತಂದೆಯನ್ನು ನೆನಪು ಮಾಡಬೇಕು. ಲೌಕಿಕ ತಂದೆಯಂತೂ ಎಲ್ಲರಿಗೂ ನೆನಪಿದೆ, ಆದರೆ ಪಾರಲೌಕಿಕ ತಂದೆಯನ್ನಂತೂ ಯಾರೂ ತಿಳಿದುಕೊಂಡಿಲ್ಲ. ಈಗ ನೀವು ಮಾತ್ರ ತಿಳಿದುಕೊಂಡಿದ್ದೀರಿ. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಅತೀ ಸಹಜವಾಗಿದೆ, ಅತೀ ಕಷ್ಟವೂ ಆಗಿದೆ. ಆತ್ಮವು ಅತೀ ಸೂಕ್ಷ್ಮ ನಕ್ಷತ್ರವಾಗಿದೆ. ತಂದೆಯು ನಕ್ಷತ್ರವಾಗಿದ್ದಾರೆ. ಆತ್ಮವು ನಕ್ಷತ್ರ, ತಂದೆಯು ನಕ್ಷತ್ರವಾಗಿದ್ದಾರೆ. ತಂದೆಯು ಸಂಪೂರ್ಣ ಪವಿತ್ರ ಆತ್ಮ ಆಗಿದ್ದಾರೆ ಹಾಗೂ ಆತ್ಮರು ಸಂಪೂರ್ಣ ಅಪವಿತ್ರವಾಗಿದೆ. ಸಂಪೂರ್ಣ ಪವಿತ್ರ ಸಂಘ ಮೇಲೆತ್ತುತ್ತದೆ. ಅದು ಸಹ ಒಬ್ಬರಿಂದ ಮಾತ್ರ ಆ ಸಂಘ ಸಿಗುತ್ತದೆ.
ಅಗತ್ಯವಾಗಿ ಸಂಘ ಬೇಕಾಗುತ್ತದೆ. ನಂತರ ಪಂಚವಿಕಾರಗಳೆಂಬ ರಾವಣನ ಕೆಟ್ಟ ಸಂಘವು ಸಿಗುತ್ತದೆ. ಅವರಿಗೆ ರಾವಣ ಸಂಪ್ರದಾಯದವರೆಂದು ಹೇಳಲಾಗುವುದು. ಈಗ ನೀವು ರಾಮನ ಸಂಪ್ರದಾಯವರಾಗಿರುತ್ತೀರಿ. ನೀವು ರಾಮನ ಸಂಪ್ರದಾಯವರಾದ ನಂತರ ರಾವಣ ಸಂಪ್ರದಾಯರು ಆಗೋದಿಲ್ಲವಲ್ಲ. ಈ ಜ್ಞಾನ ಬುದ್ಧಿಯಲ್ಲಿದೆ. ರಾಮನೆಂದು ಭಗವಂತನಿಗೆ ಹೇಳಲಾಗುತ್ತದೆ. ಭಗವಂತನೇ ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ, ಅರ್ಥಾತ್ ಸೂರ್ಯವಂಶಿ ರಾಜ್ಯ ಸ್ಥಾಪನೆ ಮಾಡುತ್ತಾರೆ. ರಾಮರಾಜ್ಯವೆಂದು ಹೇಳಬಾರದು, ಆದರೆ ರಾಮರಾಜ್ಯ ಮತ್ತು ರಾವಣ ರಾಜ್ಯವೆಂದು ತಿಳಿಸಿಕೊಡುವಾಗ ಸಹಜವಾಗಿರುತ್ತದೆ. ವಾಸ್ತವದಲ್ಲಿ ಅದು ಸೂರ್ಯವಂಶಿ ರಾಜ್ಯವಾಗಿದೆ. ವಜ್ರದಂಥ ಜೀವನವು ಹೇಗಾಗುತ್ತದೆ ಎಂಬ ಚಿಕ್ಕದೊಂದು ಪುಸ್ತಕವಿದೆ. ಈ ವಜ್ರದಂಥ ಜೀವನ ಯಾರಿಗೆ ಹೇಳಲಾಗುತ್ತದೆ ಎಂದು ನಿಮ್ಮ ವಿನ ಮನುಷ್ಯರಿಗೆ ಏನು ಗೊತ್ತಿದೆ? ಆದ್ದರಿಂದ ವಜ್ರದಂಥ ದೇವತಾ ಜೀವನವು ಹೇಗಾಗುತ್ತದೆ ಎಂದು ಬರೆಯಬೇಕು. ದೇವತಾ ಎಂಬ ಅಕ್ಷರ ಅದರೊಂದಿಗೆ ಸೇರ್ಪಡೆಯಾಗಿರಬೇಕು. ನೀವು ನಮ್ಮ ಜೀವನ ವಜ್ರದಂತೆ ಆಗುತ್ತದೆ ಎಂದು ಇಲ್ಲಿ ಅನುಭವ ಮಾಡುತ್ತೀರಿ. ಅದನ್ನು ತಂದೆ ವಿನ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಪುಸ್ತಕವೇನೋ ಬಹಳ ಚೆನ್ನಾಗಿದೆ. ಅದರಲ್ಲಿ ಕೇವಲ ಈ ಅಕ್ಷರವನ್ನು ತೋರಿಸಿ ನೀವು ಅಸುರಿ ಕವಡಿಯಂಥ ಜನ್ಮದಿಂದ ಒಂದು ಪೈಸೆಯೂ ಖರ್ಚಿಲ್ಲದೆ ದೇವತಾ ವಜ್ರದಂಥ ಜನ್ಮವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ತಂದೆ ಹೇಳುತ್ತಾರೆ, ನೀವು ಅಸುರಿ ಕವಡಿಯಂಥ ಜನ್ಮದಿಂದ ಒಂದು ಪೈಸೆಯೂ ಖರ್ಚಿಲ್ಲದೆ ದೇವತಾ ವಜ್ರದಂಥ ಜನ್ಮವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಮಗು ತಂದೆಯ ಬಳಿ ಜನ್ಮ ಪಡೆದಾಗ ತಂದೆಯ ಆಸ್ತಿಗೆ ಅಧಿಕಾರಿಯಾಗುತ್ತದೆ. ಆಗ ಮಗುವಿಗೆ ಏನು ಖರ್ಚಾಗುತ್ತದೆ? ಮಡಲಿಗೆ ಬಂದಿತೆಂದರೆ ಆಸ್ತಿಗೆ ಅಧಿಕಾರಿಯಾಯಿತು. ಕೇವಲ ತಂದೆಯ ಖರ್ಚು ಮಾಡಬೇಕಾಗುತ್ತದೆ, ಆದರೆ ಮಗು ಅಲ್ಲ. ಈಗ ನೀವು ಏನೇನು ಖರ್ಚು ಮಾಡಿದ್ದೀರಿ? ತಂದೆಯ ಮಗುವಾಗಲು ಏನಾದರೂ ಖರ್ಚಾಗುತ್ತದೆಯೇನು? ಇಲ್ಲ. ಲೌಕಿಕ ತಂದೆಗೂ ಮಗುವಾಗೋದರಲ್ಲಿಯೂ ಖರ್ಚಾಗೋದಿಲ್ಲ. ಹಾಗಾಗಿ ಪಾರಲೌಕಿಕ ತಂದೆಗೆ ಮಗುವಾಗೋದರಲ್ಲಿಯೂ ಏನೂ ಖರ್ಚಾಗೋದಿಲ್ಲ. ಇಲ್ಲಂತೂ ತಂದೆಯೇ ಕುಳಿತು ಓದಿಸುತ್ತಾರೆ. ಓದಿಸಿ ನಿಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೆ. ನೀವೇನೂ ಚಿಕ್ಕ ಮಕ್ಕಳಲ್ಲ, ದೊಡ್ಡವರಾಗಿದ್ದೀರಿ. ತಂದೆಗೆ ಮಗು ಆಗುವುದರಿಂದ ತಂದೆಯು ಸಲಹೆ ಕೊಡುತ್ತಾರೆ. ನೀವು ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕು. ಅದಕ್ಕಾಗಿ ಅಗತ್ಯವಾಗಿ ಪವಿತ್ರರಾಗಬೇಕು. ಹೀಗೆ ಇಲ್ಲಿ ಸ್ವಲ್ಪವೂ ಖರ್ಚಾಗುವುದಿಲ್ಲ. ಗಂಗೆಯಲ್ಲಿ ಹೋಗಿ ತೀರ್ಥಯಾತ್ರೆಯಲ್ಲಿ ಸ್ನಾನ ಮಾಡಲು ಖರ್ಚಾಗುತ್ತದಲ್ಲವೇ? ಆದರೆ ನಿಮಗೆ ತಂದೆಯ ಬಗ್ಗೆ ನಿಶ್ಚಯವಾಗಲು ಖರ್ಚಾಯಿತೇನು? ನಿಮ್ಮ ಬಳಿ ಸೇವಾ ಕೇಂದ್ರಕ್ಕೆ ಬರುತ್ತಾರೆ. ನೀವು ಅವರಿಗೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಆಸ್ತಿಯನ್ನು ಪಡೆಯಿರಿ ಎಂದು ಹೇಳುತ್ತೀರಿ. ತಂದೆಯು ಸ್ವಯಂ ಹೇಳುತ್ತಾರೆ, ನಿಮಗೆ ನನ್ನ ಆಸ್ತಿಯು ಬೇಕಾದರೆ ಪತಿತರಿಂದ ಪಾವನರಾಗಿ, ಆಗ ಪಾವನ ವಿಶ್ವಕ್ಕೆ ಮಾಲೀಕರಾಗುತ್ತೀರಿ. ತಂದೆಯು ವೈಕುಂಠದ ಸ್ಥಾಪನೆಯನ್ನು ಮಾಡುತ್ತೀರೆಂದು ತಿಳಿದಿದ್ದೀರಿ. ಬುದ್ಧಿವಂತ ಮಕ್ಕಳು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ಆ ವಿದ್ಯೆಗೆ ಎಷ್ಟೊಂದು ಖರ್ಚಾಗುತ್ತದೆ, ಆದರೆ ಇಲ್ಲಿ ಸ್ವಲ್ಪವೂ ಖರ್ಚಾಗುವುದಿಲ್ಲ. ಆತ್ಮವು ಹೇಳುತ್ತದೆ, ನಾವು ಅವಿನಾಶಿಯಾಗಿದ್ದೇವೆ, ಈ ಶರೀರವು ವಿನಾಶವಾಗಿ ಬಿಡುತ್ತದೆ. ಮಕ್ಕಳು ಮರಿ ಎಲ್ಲರೂ ವಿನಾಶವಾಗಿ ಬಿಡುತ್ತಾರೆ. ಒಳ್ಳೆಯದು. ನಂತರ ಇಷ್ಟೊಂದು ಹಣವನ್ನು ಸೇರಿಸಿ ಏನು ಮಾಡುತ್ತೀರಿ? ಯೋಚನೆ ಇರುತ್ತದೆ ಅಲ್ಲವೇ? ಯಾರಾದರೂ ಶ್ರೀಮಂತರಾಗಿದ್ದು ಅವರಿಗೆ ಮಕ್ಕಳಿಲ್ಲದಿರುವಾಗ ಒಂದು ವೇಳೆ ಅವರಿಗೆ ಜ್ಞಾನ ಪ್ರಾಪ್ತಿಯಾದರೆ ಈ ಸ್ಥಿತಿಯಲ್ಲಿ ಹಣವನ್ನು ಏನು ಮಾಡಬೇಕೆಂದು ತಿಳಿಯುತ್ತಾರೆ. ವಿದ್ಯೆಯಂತೂ ಸಂಪಾದನೆಯಾಗಿದೆ. ತಂದೆ ತಿಳಿಸಿದ್ದಾರೆ, ಒಬ್ಬ ಅಬ್ರಾಮ್ ಲಿಂಕನ್ ಇದ್ದ. ಅವನು ಬಡವನಾಗಿದ್ದನು. ಅವನು ರಾತ್ರಿಯೆಲ್ಲ ಓದುತ್ತಿದ್ದನು. ಓದಿ ಅಧ್ಯಕ್ಷನಾಗುವಷ್ಟು ಬುದ್ಧಿವಂತನಾಗಿಬಿಟ್ಟನು. ಅದಕ್ಕೆ ಖರ್ಚೇನಾಯಿತೇನು? ಏನೂ ಇಲ್ಲ. ಬಹಳಷ್ಟು ಬಡವರಿಗೆ ಓದಲು ಹಣ ತೆಗೆದುಕೊಳ್ಳುವುದಿಲ್ಲ. ಹೀಗೆ ಬಹಳ ಜನ ಶುಲ್ಕಿಲ್ಲದೆ ಓದಿ ಅಧ್ಯಕ್ಷರಾಗಿದ್ದಾರೆ. ಎಷ್ಟೊಂದು ದೊಡ್ಡ ಪದವಿಯನ್ನು ಪಡೆದಿರುತ್ತಾರೆ.
ಈ ಈಶ್ವರೀಯ ಸರ್ಕಾರವೂ ಸಹ ಯಾವುದೇ ಖರ್ಚನ್ನು ತೆಗೆದುಕೊಳ್ಳುವುದಿಲ್ಲ. ಇಡೀ ಪ್ರಪಂಚವೇ ಬಡತನದಲ್ಲಿದೆ ಎಂದು ತಿಳಿದುಕೊಂಡಿದೆ. ಒಂದು ವೇಳೆ ಎಷ್ಟೇ ಶ್ರೀಮಂತರಿರಬಹುದು, ಲಕ್ಷಾಧಿಪತಿಗಳಿರಬಹುದು, ಕೋಟ್ಯಾಧಿಪತಿಗಳಿರಬಹುದು, ಅವರೂ ಕೂಡ ಬಡವರಾಗಿದ್ದಾರೆ. ನಾವು ಅವರನ್ನು ಶ್ರೀಮಂತರನ್ನಾಗಿ ಮಾಡುತ್ತೇವೆ. ಬಲೆ ಅವರ ಬಳಿ ಎಷ್ಟೇ ಹಣವಿರಬಹುದು, ಇದು ಸ್ವಲ್ಪ ದಿನಕ್ಕಾಗಿ ಎಂದು ತಿಳಿದುಕೊಂಡಿದ್ದೀರಿ. ಇದೆಲ್ಲವೂ ಮಣ್ಣ ಪಾಲಾಗಿ ಬಿಡುತ್ತದೆ ಅಂದಾಗ ಎಲ್ಲರೂ ಬಡವರಲ್ಲವೇ? ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ. ವಿದ್ಯೆಯು ಮಕ್ಕಳಿಂದ ವಿದ್ಯಾಭ್ಯಾಸಕ್ಕಾಗಿ ಏನು ತೆಗೆದುಕೊಳ್ಳುತ್ತಾರೆ? ತಂದೆಯಂತೂ ವಿಶ್ವದ ಮಾಲೀಕರಾಗಿದ್ದಾರೆ. ಮಕ್ಕಳು ಸಹ ನಾವು ಭವಿಷ್ಯದಲ್ಲಿ ಹೀಗಾಗುತ್ತೇವೆ ಎಂದು ತಿಳಿದುಕೊಂಡಿದ್ದೀರಾ? ನಾನು ಇದನ್ನು ಸ್ಥಾಪನೆ ಮಾಡುವುದಕ್ಕೆ ಬಂದಿದ್ದೇನೆ. ಬ್ಯಾರ್ಜ್ನಲ್ಲಿಯೂ ಇದರ ತಿಳುವಳಿಕೆ ಇದೆ. ಹೊಸ ಹೊಸ ಸಂಶೋಧನೆಗಳು ನಡೆಯುತ್ತಿರುತ್ತವೆ. ಶಿವತಂದೆಯು ಹೇಳುತ್ತಾರೆ, ನನ್ನ ಆತ್ಮದಲ್ಲಿ ಎಲ್ಲವೂ ನಿಗದಿಯಾಗಿದೆ. ಯಾರು ವಿಕಾರಿ ಪತಿತರಾಗಿದ್ದಾರೆ ಅವರನ್ನು ತಂದೆಯು ಬಂದು ಪಾವನ ಮಾಡುತ್ತಾರೆ. 5,000 ವರ್ಷಗಳ ಹಿಂದೆ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಮುಖ್ಯ ಮಾತು, ನನ್ನೊಬ್ಬನನ್ನೇ ನೆನಪು ಮಾಡಿ. ಮಾಮೇಕಂ ಯಾದ್ ಕರೋ ಎಂದು ತಂದೆಯು ಸಮ್ಮುಖದಲ್ಲಿ ತಿಳಿಸುತ್ತಾರೆ. ರಥ ಸಿಕ್ಕಿರುವುದರಿಂದ ತಂದೆಯು ಬಂದು ಬಿಟ್ಟರು. ಒಂದೇ ರಥವು ನಿಗದಿಯಾಗಿದೆ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಇದು ಪರಿವರ್ತನೆ ಆಗುವುದಿಲ್ಲ. ವಜ್ರದ ವ್ಯಾಪಾರಿಯಾಗಿದ್ದವರು ಹೇಗೆ ಪ್ರಜಾಪಿತ ಆದರೆಂದು ಹೇಳುತ್ತಾರೆ? ಇವರು ವಜ್ರದ ವ್ಯಾಪಾರಿಯಾಗಿದ್ದಾರೆಂದು ತಿಳಿದುಕೊಂಡಿದ್ದರು. ವಜ್ರದ ವ್ಯಾಪಾರ ಒಂದು ಅಸಲಿ, ಇನ್ನೊಂದು ನಕಲಿ ವ್ಯಾಪಾರವಾಗಿದೆ ಮತ್ತು ಸ್ಥೂಲ ವಜ್ರದ ವ್ಯಾಪಾರವಾಗಿದೆ. ಇದರಲ್ಲಿಯೂ ಅಸಲಿ ವಜ್ರಗಳನ್ನು ತಂದೆಯು ಕೊಡುತ್ತಾರೆ. ಆದ್ದರಿಂದ ಆ ವಜ್ರಗಳು ಯಾವ ಕೆಲಸಕ್ಕೆ ಬರುತ್ತವೆ? ಇವು ಜ್ಞಾನ ರತ್ನಗಳಾಗಿವೆ. ಈ ವಜ್ರಗಳ ಮುಂದೆ ಆ ವಜ್ರಗಳಿಗೆ ಬೆಲೆ ಇಲ್ಲ. ಯಾವಾಗ ಈ ರತ್ನಗಳು ಅವರಿಗೆ ದೊರೆತವು, ಆಗ ಆ ವಜ್ರಗಳ ವ್ಯಾಪಾರವು ಕೆಲಸಕ್ಕೆ ಬಾರದೆಂದು ತಿಳಿದು ತೊರೆದು ಬಿಟ್ಟರು. ಈ ಅವಿನಾಶಿ ಜ್ಞಾನ ರತ್ನಗಳ 1,00,000 ರೂಪಾಯಿದಾಗಿದೆ. ನಿಮಗೆ ಎಷ್ಟೊಂದು ರತ್ನಗಳು ಸಿಗುತ್ತವೆ? ಈ ಜ್ಞಾನ ರತ್ನಗಳೇ ಸತ್ಯವಾಗುತ್ತವೆ. ನಿಮಗೆ ಗೊತ್ತಿದೆ, ತಂದೆಯು ಈ ಜ್ಞಾನ ರತ್ನಗಳನ್ನು ಜೋಳಿಗೆ ತುಂಬಲು ಕೊಡುತ್ತಿದ್ದಾರೆ. ಇವು ಉಚಿತವಾಗಿ ಸಿಗುತ್ತವೆ, ಏನೂ ಖರ್ಚಾಗುತ್ತಿಲ್ಲ. ಸತ್ಯುಗ ಗೋಡೆ, ಚಾವಣಿ ಎಲ್ಲದರ ಮೇಲೆ ವಜ್ರ ವೈಡೂರ್ಯಗಳಿಂದ ಶೃಂಗರಿಸುತ್ತಾರೆ. ಅವುಗಳ ಬೆಲೆ ಏನಿರುತ್ತದೆ, ನಂತರ ಹೆಚ್ಚಾಗುತ್ತದೆ. ಸತ್ಯಯುಗದಲ್ಲಿ ನಿಮಗಾಗಿ ವಜ್ರ ವೈಡೂರ್ಯಗಳು ಬಹಳ ಸುಲಭ ಎನಿಸುತ್ತದೆ. ಇದು ಮಕ್ಕಳಿಗೆ ನಿಶ್ಚಯವಾಗಬೇಕಾಗಿದೆ. ತಂದೆ ತಿಳಿಸಿದ್ದಾರೆ, ಇವರು ರೂಪನೂ ಆಗಿದ್ದಾರೆ, ರೂಪ ಬಸಂತನೂ ಆಗಿದ್ದಾರೆ. ತಂದೆಯದು ಅತೀ ಸೂಕ್ಷ್ಮ ರೂಪವಾಗಿದೆ. ಅವರಿಗೆ ಜ್ಞಾನ ಸಾಗರನೆಂದು ಕರೆಯಲಾಗುವುದು. ಇವು ಜ್ಞಾನ ರತ್ನಗಳಾಗಿವೆ. ಇವುಗಳಿಂದ ನೀವು ಬಹಳ ಧನವಂತರಾಗುತ್ತೀರಿ. ಬಾಕಿ ಯಾವುದೇ ಅಮೃತವೋ ಅಥವಾ ನೀರಿನ ಮಳೆಯಲ್ಲ. ವಿದ್ಯೆಯಲ್ಲಿ ಮಳೆಯ ಮಾತು ಬರುವುದಿಲ್ಲ. ಪಾವನರಾಗಲು ಖರ್ಚು ಸಹ ಆಗುವುದಿಲ್ಲ. ಈಗ ನಿಮಗೆ ತಿಳುವಳಿಕೆ ಬಂದಿದೆ. ಪತಿತ ಪಾವನನು ಒಬ್ಬನೇ ತಂದೆಯಾಗಿದ್ದಾರೆಂದು ನೀವು ತಿಳಿದಿದ್ದೀರಿ. ನಿಮ್ಮ ಯೋಗ ಬಲದಿಂದ ನೀವು ಪಾವನರಾಗುತ್ತೀರಿ. ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೊರಟು ಹೋಗುತ್ತೀವೆಂದು ನೀವು ತಿಳಿದುಕೊಂಡಿದ್ದೀರಿ. ಈಗ ಯಾವುದು ಸರಿಯಾಗಿದೆ? ಈ ಎಲ್ಲ ಮಾತುಗಳಲ್ಲಿ ಬುದ್ಧಿಯು ವಿಚಾರ ಮಾಡುತ್ತಿರಬೇಕು. ನಾಟಕದಲ್ಲಿ ಈ ಭಕ್ತಿಯ ಪಾತ್ರವು ಖಂಡಿತ ನಡೆಯುತ್ತದೆ. ಈಗ ತಂದೆ ಹೇಳುತ್ತಾರೆ, ಈಗ ನೀವು ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೋಗಬೇಕು. ಈಗ ಯಾರು ಪಾವನರಾಗುತ್ತಾರೆ ಅವರು ಹೋಗುತ್ತಾರೆ. ಯಾರು ಇಲ್ಲಿಯೇ ಶಶಿಯಾಗಿರುತ್ತಾರೆ ಅವರೇ ಹೊರಟು ಹೋಗುತ್ತಾರೆ. ಯಾರು ಇಲ್ಲಿ ಶಶಿಯಾಗಿರ್ತಾರೆ ಅವರೇ ಹೊರಟು ಬರುತ್ತಾರೆ. ಉಳಿದವರೆಲ್ಲರೂ ತಿಳಿದುಕೊಳ್ಳುವುದಿಲ್ಲ. ಅವರಂತೂ ಕೆಸರಿನಲ್ಲೇ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಯಾವಾಗ ಇದನ್ನೆಲ್ಲ ಕೇಳುತ್ತಾರೆ, ಆಗ ಅಂತ್ಯದಲ್ಲಿ ಹೀಗೆ ಹೇಳುತ್ತಾರೆ, ಅಹೋ ಪ್ರಭು, ನಿನ್ನ ಲೀಲೆ ಹೇಗೆ ನೀವು ಹಳೆಯ ಪ್ರಪಂಚವನ್ನು ಹೊಸ ಪ್ರಪಂಚವನ್ನಾಗಿ ಮಾಡುತ್ತೀರಿ. ನಿಮ್ಮ ಈ ಜ್ಞಾನ ಸಮಾಚಾರ ಪತ್ರಿಕೆಗಳಲ್ಲಿಯೂ ಸಹ ಬಹಳಷ್ಟು ಬರುತ್ತಿರುತ್ತದೆ. ವಿಶೇಷವಾಗಿ ಈ ಚಿತ್ರವನ್ನು ಬಣ್ಣದಲ್ಲಿ ಮಾಡಿಸಿ ಸಮಾಚಾರ ಪತ್ರಿಕೆಯಲ್ಲಿ ಹಾಕಿಸಿ
ಹಾಗೂ ಶಿವತಂದೆಯ ಪ್ರಜಾಪಿತ ಬ್ರಹ್ಮನ ಮೂಲಕ ಓದಿಸಿ ಸ್ವರ್ಗದ ಮಾಲೀಕರ ಲಕ್ಷ್ಮೀನಾರಾಯಣರನ್ನಾಗಿ ಮಾಡುತ್ತಾರೆಂದು ಬರೆಯಿರಿ. ಹೇಗೆ ಮಾಡುತ್ತಾರೆ? ನೆನಪಿನ ಯಾತ್ರೆಯಿಂದ ನೆನಪನ್ನು ಮಾಡುತ್ತಾ ನಿಮ್ಮ ಪಾಪವು ನಾಶವಾಗಿ ಬಿಡುತ್ತದೆ. ನೀವು ನಿಂತಲ್ಲೇ ಎಲ್ಲರಿಗೂ ಈ ಮಾರ್ಗವನ್ನು ತೋರಿಸಬಹುದು. ತಂದೆಯು ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಪದೇ ಪದೇ ನೆನಪು ತರಿಸುತ್ತಾ ಅವರ ಚೇಹರೆಯನ್ನು ನೋಡಿ. ಅವರಲ್ಲಿ ಏನಾದರೂ ಪರಿವರ್ತನೆ ಆಗುತ್ತದೆಯೇ? ನಯನಗಳು ನೀರಿನಿಂದ ತೇವಾಗುತ್ತವೆ. ಆಗ ತಿಳಿದುಕೊಳ್ಳಿ, ಇವರ ಬುದ್ಧಿಯಲ್ಲಿ ಕುಳಿತಿದೆ. ಮೊಟ್ಟ ಮೊದಲು ಈ ಒಂದು ಮಾತನ್ನೇ ತಿಳಿಸಿಕೊಡಬೇಕು. 5,000 ವರ್ಷಗಳ ಹಿಂದೆ ತಂದೆಯು ನನ್ನೊಬ್ಬನೇ ನೆನಪು ಮಾಡಿ ಎಂದು ಹೇಳಿದ್ದರು. ಶಿವತಂದೆಯು ಈ ಸೃಷ್ಟಿಯಲ್ಲಿ ಬಂದಿರುವ ಕಾರಣ ಶಿವ ಜಯಂತಿಯನ್ನು ಆಚರಿಸುತ್ತಾರೆ. ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ಅವರು ಇದನ್ನೇ ತಿಳಿಸಿದರು. ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನೀವು ಪಾವನರಾಗಿ ಬಿಡುತ್ತೀರಿ. ಚಿಕ್ಕ ಚಿಕ್ಕ ಮಕ್ಕಳು ಸಹ ಹೀಗೆ ಕುಳಿತು ತಿಳಿಸಬಹುದು. ಬೆಳಗಿನ ತಂದೆಯ ಶಿವತಂದೆಯೇ ಹೀಗೆ ತಿಳಿಸುತ್ತಾರೆ. ಬಾಬಾ ಎಂಬ ಶಬ್ದವು ಬಹಳ ಮಧುರವಾಗಿದೆ. ತಂದೆ ಹಾಗೂ ಆಸ್ತಿ ಈ ನಿಶ್ಚಯದಲ್ಲಿ ಮಕ್ಕಳಿರಬೇಕು. ಇದು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯಾಲಯವಾಗಿದೆ. ದೇವತೆಗಳು ಪಾವನರಾಗಿರುತ್ತಾರೆ. ಈಗ ತಂದೆ ತಿಳಿಸುತ್ತಾರೆ, ತನ್ನನ್ನು ಆತ್ಮನೆಂದು ತಿಳಿದು ನನ್ನ ನೆನಪು ಮಾಡಿ. ಮನ್ಮನಾಭವ ಅಕ್ಷರವನ್ನು ಕೇಳಿರುತ್ತಾರೆ. ಕೇಳದೇ ಇರುವವರಿಗೆ ತಂದೆಯು ತಿಳಿಸುತ್ತಾರೆ, ನಾನೇ ಪತಿತ ಪಾವನಾಗಿದ್ದೇನೆ. ನೀವು ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಅಪವಿತ್ರತೆ ಸಮಾಪ್ತಿಯಾಗಿ ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ. ಇದೇ ಶ್ರಮವಾಗಿದೆ. ಜ್ಞಾನವನ್ನು ಎಲ್ಲರೂ ಹೇಳುತ್ತಾರೆ, ಬಹಳ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಜ್ಞಾನವಾಗಿದೆ. ಆದರೆ ಪ್ರಾಚೀನ ರಾಜಯೋಗದ ಮಾತನ್ನು ಯಾರೂ ತಿಳಿದುಕೊಂಡಿಲ್ಲ. ನೀವು ಪಾವನರಾಗುವ ಮಾತನ್ನು ತಿಳಿಸಿದರೂ ತಿಳಿದುಕೊಳ್ಳುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಈಗ ನೀವೆಲ್ಲರೂ ತಮೋಪ್ರಧಾನ ಪತಿತರಾಗಿ ಬಿಟ್ಟಿದ್ದೀರಿ. ಈಗ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನ ನೆನಪು ಮಾಡಿ. ಮೂಲತಃ ನೀವಾತ್ಮರು ನನ್ನ ಜೊತೆಯಲ್ಲಿದ್ದಿರಲ್ಲವೇ? ನೀವು ನನ್ನನ್ನು ಕರೆಯುವುದು ಸಹ ಓ ಗಾಡ್ ಫಾದರ್ ಬನ್ನಿ ಎಂದು. ಈಗ ನಾನು ಬಂದಿದ್ದೇನೆ. ಈಗ ನೀವು ನನ್ನ ಮತದಂತೆ ನಡೆಯಿರಿ. ಇದಾಗಿದೆ ಪತಿತರಿಂದ ಪಾವನರಾಗುವ ಮತ. ನಾನು ಸರ್ವಶಕ್ತಿವಂತನಾಗಿದ್ದೇನೆ, ಸದಾ ಪಾವನಾಗಿದ್ದೇನೆ. ಈಗ ನೀವು ನನ್ನನ್ನು ನೆನಪು ಮಾಡಿ. ಇದನ್ನೇ ಪ್ರಾಚೀನ ರಾಜಯೋಗವೆಂದು ಕರೆಯಲಾಗುವುದು. ನೀವು ವ್ಯವಹಾರದಲ್ಲಿ ಬಲೆ ಇರಿ. ಮಕ್ಕಳು ಮರಿ ಎಲ್ಲರನ್ನೂ ಸಂಭಾಲನೆ ಮಾಡಿ. ಕೇವಲ ಬುದ್ಧಿಯೋಗವನ್ನು ಮಾತ್ರ ನನ್ನ ಜೊತೆ ಜೋಡಿಸಿ. ಇದು ಎಲ್ಲದಕ್ಕಿಂತ ಮುಖ್ಯವಾದ ಮಾತಾಗಿದೆ. ಇದನ್ನು ತಿಳಿದುಕೊಳ್ಳದೇ ಇದ್ದರೆ ಬೇರೆ ಏನು ತಿಳಿದುಕೊಂಡಿಲ್ಲ ಎಂದರ್ಥ. ಜ್ಞಾನಕ್ಕಾಗಿ ಬಹಳ ಒಳ್ಳೆಯ ಜ್ಞಾನವನ್ನು ಕೊಡುತ್ತಿದ್ದೀರಿ. ಪವಿತ್ರತೆಯು ಚೆನ್ನಾಗಿದೆ. ಆದರೆ ನಾವು ಹೇಗೆ ಪವಿತ್ರ ಆಗುವುದು? ಸದಾಕಾಲಕ್ಕಾಗಿ ಈ ಮಾತುಗಳನ್ನು ತಿಳಿದುಕೊಳ್ಳುವುದೇ ಇಲ್ಲ. ದೇವತೆಗಳು ಸದಾ ಪವಿತ್ರರಾಗಿದ್ದಾರಲ್ಲವೇ? ಹೇಗಾದರೂ ಈ ಮಾತುಗಳನ್ನು ಮೊಟ್ಟ ಮೊದಲು ತಿಳಿಸಬೇಕು. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ನನ್ನನ್ನು ನೆನಪು ಮಾಡಿ. ನೆನಪಿನಿಂದ ಪಾಪವು ಅಳಿಸಿ ಹೋಗುತ್ತದೆ ಮತ್ತು ದೇವತೆಯಾಗಿ ಬಿಡುತ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಪಿತಾ ಬಾಪ್ತದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ 1ನೇ ಪಾಯಿಂಟ್ ಆಗಿದೆ. ಸ್ವಯಂವನ್ನು ಬಡವರಿಂದ ಶ್ರೀಮಂತರನ್ನಾಗಿ ಮಾಡಿಕೊಳ್ಳಲು ತಂದೆಯಿಂದ ಅವಿನಾಶಿ ಜ್ಞಾನ ರತ್ನಗಳನ್ನು ತೆಗೆದುಕೊಳ್ಳಬೇಕು. ಸ್ವಯಂವನ್ನು ಬಡವರಿಂದ ಶ್ರೀಮಂತರನ್ನಾಗಿ ಮಾಡಿಕೊಳ್ಳಲು ತಂದೆಯಿಂದ ಅವಿನಾಶಿ ಜ್ಞಾನ ರತ್ನಗಳನ್ನು ತೆಗೆದುಕೊಳ್ಳಬೇಕು. ಈ ಒಂದೊಂದು ಜ್ಞಾನ ರತ್ನಗಳು ಲಕ್ಷಾಂತರ ರೂಪಾಯಿಗಳಾಗಿವೆ. ಈ ಜ್ಞಾನ ರತ್ನಗಳು ಲಕ್ಷಾಂತರ ರೂಪಾಯಿಗಳಾಗಿವೆ. ಇದರ ಬೆಲೆಯನ್ನು ಅರಿತು ವಿದ್ಯೆಯನ್ನು ಓದಬೇಕು. ಈ ವಿದ್ಯೆಯ ಸಂಪಾದನೆಯಾಗಿದೆ. ಇದರಿಂದಲೇ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. 2ನೇ ಪಾಯಿಂಟ್ ಆಗಿದೆ. ರಾಮನ ಸಂಪ್ರದಾಯದಲ್ಲಿ ಬರುವ ಸಲುವಾಗಿ ಸಂಪೂರ್ಣ ಪವಿತ್ರ ಆಗಿರುವಂಥ ಒಬ್ಬ ತಂದೆಯ ಸಂಘವನ್ನು ಮಾಡಬೇಕು. ಕೆಟ್ಟ ಸಂಘದಿಂದ ಸದಾ ದೂರವಿರಬೇಕು. ಎಲ್ಲ ಕಡೆಯಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯಲ್ಲಿ ತೊಡಗಿಸಬೇಕು. ವರದಾನ ಆಗಿದೆ. ಶಕ್ತಿಶಾಲಿ ನೆನಪಿನ ಮೂಲಕ ಸೆಕೆಂಡ್ನಲ್ಲಿ ಪದಗಳ ಸಂಪಾದನೆ ಮಾಡಿ
ಜಮಾ ಮಾಡಿಕೊಳ್ಳುವಂತಹ ಪದಂ ಭಾಗ್ಯಶಾಲಿ ಭವ. ಶಕ್ತಿಶಾಲಿನ ನೆನಪಿನ ಮೂಲಕ ಸೆಕೆಂಡ್ನಲ್ಲಿ ಪದಗಳ ಸಂಪಾದನೆ ಜಮಾ ಮಾಡಿಕೊಳ್ಳುವಂಥ ಪದಂ ಭಾಗ್ಯಶಾಲಿ ಭವ. ನಿಮ್ಮ ನೆನಪು ಇಷ್ಟು ಶಕ್ತಿಶಾಲಿ ಇರಲಿ, ಯಾವುದೋ ಒಂದು ಸೆಕೆಂಡಿನ ನೆನಪಿನಿಂದ ಪದದಷ್ಟು ಸಂಪಾದನೆ ಜಮಾ ಆಗಿಬಿಡಬೇಕು. ಯಾರ ಪ್ರತಿ ಹೆಜ್ಜೆಯಲ್ಲಿ ಪದದಷ್ಟಿದ್ದಾಗ ಎಷ್ಟು ಪದಗಳು ಜಮಾ ಆಗುವುದು. ಆದ್ದರಿಂದ ಹೇಳಲಾಗುವುದು ಪದಂ ಭಾಗ್ಯಶಾಲಿ. ಯಾವಾಗ ಯಾರಿಗಾದರೂ ಒಳ್ಳೆಯ ಸಂಪಾದನೆ ಆಗುವುದು, ಆಗ ಅವರ ಮುಖದ ಹೊಳಪೇ ಬೇರೆ ರೀತಿಯಾಗಿರುತ್ತದೆ. ಯಾರಿಗಾದರೂ ಒಳ್ಳೆಯ ಸಂಪಾದನೆ ಆದರೆ ಅವರ ಮುಖದ ಚಿಹ್ನೆನೇ ಚೇಂಜ್ ಆಗಿರುತ್ತದೆ. ಆದ್ದರಿಂದ ನಿಮ್ಮ ಮುಖದ ಮೇಲೂ ಪದಗಳ ಸಂಪಾದನೆ ನಶೆ ಕಂಡುಬರಬೇಕು. ಇಂಥ ಆತ್ಮೀಯ ಖುಷಿ ಇರಲಿ. ಆದ್ದರಿಂದ ಅನುಭವ ಮಾಡಲಿ, ಇವರು ಒಂದು ರೀತಿ ಭಿನ್ನವಾದ ಜನ ಆಗಿದ್ದಾರೆ ಎಂದು. ಇವರು ಒಂದು ರೀತಿ ಭಿನ್ನವಾದ ಜನ ಆಗಿದ್ದಾರೆ ಎಂದು ಕಾಣಲಿ. ಸ್ಲೋಗನ್ ಆಗಿದೆ, ಡ್ರಾಮಾದಲ್ಲಿ ಎಲ್ಲವೂ ಒಳ್ಳೆಯದೇ ಇರಬೇಕು. ಈ ಸ್ಮೃತಿಯಿಂದ ನಿಶ್ಚಿಂತ ಚಕ್ರವರ್ತಿಯಾಗಿ. ಡ್ರಾಮಾದಲ್ಲಿ ಎಲ್ಲವೂ ಒಳ್ಳೆಯದೇ ಇರಬೇಕು. ಈ ಸ್ಮೃತಿಯಿಂದ ನಿಶ್ಚಿಂತ ಚಕ್ರವರ್ತಿಯರಾಗ್ರಿ. ಇವತ್ತಿನ ಸೋಮಾನಾಗಿದೆ. ನಾನು ಆತ್ಮ ಈಶ್ವರನ ಸೇವಾಧಾರಿಯಾಗಿದ್ದೇನೆ. ಓಂ ಶಾಂತಿ.